ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕುಮಾರ್ ಅಂತೇಳಿ, ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಬಿಗ್ನಳ್ಳಿ ಗ್ರಾಮದಿಂದ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ASSಗೆ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾಗಿ ನಾನು ಒಂದು ಸೇವೆ ಸಲ್ಲಿಸ್ತಾ ಇರ್ತೀನಿ. ಏನಪ್ಪ ವಿಷಯ ಅಂತಂದರೆ, ಮಾಧ್ಯಮ ಮಿತ್ರರ ಮುಖಾಂತರ ತಿಳಿಸೋದಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ನಮ್ಮ KM ಸಂದೇಶ್ ಅಣ್ಣವರ ಅವ್ರ ವಿಚಾರವಾಗಿ ಮಾತಾಡಬೇಕು ಅಂತೇಳಿ ಇವತ್ತು ನಾನು ನಿಮ್ಮ ಹತ್ರ ಬಂದಿದ್ದೀನಿ. ಏನಪ್ಪ ಅಂತಂದರೆ, ಸುಮಾರು ಒಂದು 420-425 ಹೋರಾಟಗಳನ್ನ ಯಶಸ್ವಿ ಮಾಡಿ ಎಷ್ಟೋ ಬಡ ಕುಟುಂಬಗಳಿಗೆ ಸುಮಾರು ಒಂದು 200-250 ಮನೆ ಕಟ್ಟಿಕೊಟ್ಟು, ಆಮೇಲೆ ಬಡವರ ಪರವಾಗಿ ಎಲ್ಲ ಜಾತಿ ಜನಾಂಗದ ಪರವಾಗಿ ಅವರು ಧ್ವನಿ ಎತ್ತಿ, ಅವರು ಮಳೆ ಬಿಸಿಲು ಗಾಳಿ ಏನು ನೋಡಿದ್ರೆ ಅವ್ರಿಗೆ ಯಾರು ಏನು ಮಾಡ್ತಾರೋ, ಎಲ್ಲಿಗೆ ಎಷ್ಟು ಗಂಟೆಲಿ ಕರೆದ್ರೂ ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ಅಣ್ಣ ಹಿಂಗೆ ನನ್ನ ಪ್ರಾಬ್ಲಮ್ಮು ಅಂತಂದರೆ ಅಲ್ಲಿಗೆ ಒಂದು 2 ನಿಮಿಷದಲ್ಲಿ ಇರ್ತಾರೆ. ಅವ್ರು ನಮ್ಮ ಸಂಘಟನೆಯವ್ರನ್ನ ಅಲ್ಲಿ ಕಳಿಸೋದಾಗಿರಲಿ, ಇವರು ಅಲ್ಲಿಗೆ ಹೋಗಿ ಅವರ ಪ್ರಾಬ್ಲಮ್ಮನ್ನ ಸಾಲ್ವ್ ಮಾಡೋದಾಗಿರಲಿ, ಯಾವುದೇ ವಿಚಾರ ಆಗಿರಲಿ, ಇವತ್ತುವರೆಗೂ ನಾನು ಇಂಥ ನಾಯಕನ್ನ, ಇಂಥ ಜನನಾಯಕನ್ನ ನಾನು ನನ್ನ ಲೈಫಲ್ಲಿ ನೋಡಿಲ್ಲ, ಮುಂದೆ ನೋಡೋದು ಇಲ್ಲ. ಯಾವುದೇ ಒಂದು ಶಾಸಕ ಸಚಿವರು ಇವರು ಮಾಡದೇ ಇರೋಂಥ ಕಾರ್ಯನ ನಮ್ಮ ಡಾಕ್ಟರ್ KM ಸಂದೇಶ್ ಅಣ್ಣವ್ರು ಮಾಡಿದ್ದಾರೆ. ಇವತ್ತು ನಾನು ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಇತ್ತೀಚೆಗೆ ನಮ್ಮ ಬಾಗೇಪಲ್ಲಿ ವಿಚಾರದಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರು ಮಾಡಿರ್ತಕ್ಕಂತಹ 162 ಎಕರೆ ಜಮೀನು ಭೂ ಹಗರಣ, ಅದು ಒತ್ತುವರಿ ತೆರವು ಮಾಡಿಸ್ತಾರೆ. ಬಟ್ ನೀವೆಲ್ಲ ಮಾಧ್ಯಮದಲ್ಲಿ ನೋಡಿರ್ತೀರ, ಅದು ದೊಡ್ಡ ಸುದ್ದಿಯಾಗಿ ಇವತ್ತು ಎಲ್ಲ ಮಾಧ್ಯಮದಲ್ಲೂ ಅದು ಪ್ರಸಾರ ಆಗ್ತಾಯಿದೆ. ಅದಾದರೆ ಪರವಾಗಿಲ್ಲ, ಆ ಜಾಗ ಉಳಿಸಿರೋದು ಸರ್ಕಾರಕ್ಕೆ 162 ಎಕರೆ ಜಮೀನನ್ನು ಅದು ಸರ್ಕಾರಕ್ಕೆ ಉಳಿಸಿರೋದು. ಬಟ್ ಯಾರ ಮನೆಗೂ ತಗೊಂಡೋಗಲಿಲ್ಲ, ಯಾರ ಮನೆಗೂ ನನಗೆ ಬೇಕು ಅಂತೇಳಿ ಇದು ಮಾಡಲಿಲ್ಲ, ಸರ್ಕಾರಕ್ಕೆ ಉಳಿಸಿದ್ದು. ಈ ಸರ್ಕಾರಕ್ಕೆ ಉಳಿಸ್ಬೇಕು ಅಂತೇಳಿ ಇವತ್ತು ನಾವೆಲ್ಲ ನಮ್ಮ ಸಂಘಟನೆಯಿಂದ ಏನು ನಾವೆಲ್ಲ ಇದು ಮಾಡಿ ಉಳಿಸಿದ್ವಿ, ಅವ್ರಿಗೇನಾಗಿದೆ ಈಗ ಪ್ರಾಣ ಬೆದರಿಕೆ, ಜೀವ ಬೆದರಿಕೆ, ಕರೆ ಮುಖಾಂತರ ಮತ್ತು ಅವ್ರ ಮನೆಗಳ ಹತ್ರ ಕಳಿಸೋದು. ಆಂಧ್ರದಿಂದ ಕಳಿಸ್ತಾ ಇದ್ದಾರಂತೆ. ಆಂಧ್ರದಿಂದ ಬಿಲ್ಡರ್ಗಳು ಯಾರೋ ಇದು ಮಾಡಿ ಸುಮಾರು ಕೋಟಿಗಳನ್ನ ಕೊಟ್ಟು ಅವರಿಗೆ ಭಯ ಇಡೋವಂಥದ್ದು, ಅವ್ರ ಮನೆ ಹತ್ರ ಹೋಗುವಂಥದ್ದು ಇವೆಲ್ಲ ನಡೀತಾ ಇದೆ. ಹಾಗಾಗಿ ಯಾರೋ ಈ RTಗಳಲ್ಲಿ ಇದು ಮಾಡಿಕೊಂಡು ಹೋರಾಟಗಳು ಮಾಡಿಕೊಂಡು ಇರೋವಂಥವ್ರಿಗೆಲ್ಲ ತಾವು ಈ ಒಂದು ಸರ್ಕಾರ ಗನ್ಮ್ಯಾನ್ಗಳು ಕೊಟ್ಟು ಭದ್ರತೆ ಏನೋ ಸೂಕ್ತವಾದ ಭದ್ರತೆಯನ್ನು ಕೊಟ್ಟಿದ್ದೀರಾ. ಇಷ್ಟೊಂದು ಹೋರಾಟಗಳು ಮಾಡಿರ್ತಕ್ಕಂತಹ ನಮ್ಮ ಡಾಕ್ಟರ್ KM ಸಂದೇಶ್ ಅಣ್ಣವರಿಗೆ ದಯವಿಟ್ಟು ಈ ಸರ್ಕಾರಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಮತ್ತು ನಮ್ಮ KH ಮುನಿಯಪ್ಪನವರ ಅವರು ಒಂದು ಸಮಾಜ ಕಲ್ಯಾಣ ಸಚಿವರು, ಅವರಲ್ಲೂ ಮನವಿ ಮಾಡ್ತಾಯಿದ್ದೀವಿ, ದಯವಿಟ್ಟು ಇವರಿಗೆ ನೀವು ಒಂದು ಗನ್ಮ್ಯಾನ್ ಕೊಡೋದ್ರ ಮುಖಾಂತರ ಅವರಿಗೆ ಒಂದು ಸೂಕ್ತ ಭದ್ರತೆಯನ್ನು ತಾವು ಕಲಿಸ್ಕೊಡ್ಬೇಕು. ಯಾಕೆಂತಂದರೆ ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಇಡೀ ಕರ್ನಾಟಕದ ಜನ ಅವರಿಗೆ ಅವರ ಅಭಿಮಾನಿಗಳು, ಅವರ ಸಂಘಟನೆಯವರು, ನನ್ನಂತಹ ಎಷ್ಟೋ ಜನನ ಅವರು ಈ ಒಂದು ಸಂಘಟನೆಯಲ್ಲಿ ಬೆಳೆಸಿದ್ದಾರೆ. ಇವತ್ತು ನಾವೆಲ್ಲನೂ ಅವರಿಂದನೇ ನಾವು ಇವತ್ತು ಇಷ್ಟು ಮಾತ್ರ ಬೆಳೆಯೋದಕ್ಕೆ ಸಾಧ್ಯ ಆಗಿರೋದು. ಹಾಗಾಗಿ ಏನಾದರೂ ಒಂದು ಚೂರು ನಿಮಗೇನಾದರೂ ಅವ್ರ ಮೇಲೆ ಒಂದು ಚೂರು ಕರುಣೆ, ನಮ್ಮ ಇದಪ್ಪ ಏನೋ ಹೋರಾಟ ಮಾಡ್ತಾಯಿದ್ದಾನೆ, ಒಂದು ಯುವ ಹೋರಾಟಗಾರ, ಮದುವೆ ಇಲ್ಲ ಏನೂ ಇಲ್ಲ ಸರ್, ಇವತ್ತುವರೆಗೂ ಆ ಒಂದು ಕಾಳಜಿ ನಮ್ಮ ಎಲ್ಲ ಜನಗಳ ಪರವಾಗಿರುವಂಥ ಕಾಳಜಿ, ಅವ್ರಿಗಿರುವಂಥ ಕಾಳಜಿ ನಾನು ಬೇರೆ ನಾಯಕರಲ್ಲಿ ನೋಡಲಿಲ್ಲ. ದಯವಿಟ್ಟು ನೀವು ದೊಡ್ಡ ಮನಸ್ಸು ಮಾಡಿ ಅವರಿಗೆ ಒಂದು ಗನ್ಮ್ಯಾನ್ ನೀಡೋ ಮುಖಾಂತರ ಅವರಿಗೆ ಒಂದು ಭದ್ರತೆ ಕೊಡಿ. ಅಕಸ್ಮಾತ್ ಏನಾದರೂ ಅವ್ರ ಪ್ರಾಣಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಇದಕ್ಕೆ ನೇರ ಹೊಣೆ ರಾಜ್ಯ ಸರ್ಕಾರ ಆಗುತ್ತೆ ಅಂತೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ.